ಸೋಮವಾರಪೇಟೆ ನಗರ ಕಾಂಗ್ರೆಸ್ ಸಮಿತಿ ವತಿಯಿಂದ ನಗರ ಕಾರ್ಯಕರ್ತರ ಕುಂದುಕೊರತೆ ಸಭೆ ನಗರ ಅಧ್ಯಕ್ಷ ಮಂಜುನಾಥ್ ಅವರ ನೇತೃತ್ವದಲ್ಲಿ ಪಟ್ಟಣದ ಮಹಿಳಾ ಸಮಾಜದಲ್ಲಿ ನಡೆಯಿತು. ಸಭೆಯಲ್ಲಿ ಶಾಸಕ ಡಾಕ್ಟರ್ ಮಂತ್ರಗೌಡ ಹಾಜರಿದ್ದು ಕಾರ್ಯಕರ್ತರ ಬೇಡಿಕೆ ಮತ್ತು ಸಮಸ್ಯೆಯನ್ನು ಆಲಿಸಿದ್ರು. ನಂತರ ಮಾತನಾಡಿದ ಶಾಸಕರು, ಮುಂದಿನ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರಲಿದೆ. ತಾವೆಲ್ಲರೂ ಸನ್ನದ್ಧರಾಗಿರಬೇಕು. ಹಾಗೆ ಎಸ್ಐಆರ್ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಸಾರ್ವಜನಿಕರಿಗೆ ಅರಿವು ಮೂಡಿಸಬೇಕು. ನಿಮ್ಮ ಭಾಗಗಳಲ್ಲಿ ಸಮಸ್ಯೆಗೀಡಾದವರು, ಅನಾರೋಗ್ಯಕ್ಕೆ ತುತ್ತಾದವರು ಇದ್ದಲ್ಲಿ ಅವರ ಬಗ್ಗೆ ಕಾಳಜಿ ವಹಿಸಿ ಕೈಲಾದಷ್ಟು ಸಹಾಯ ಮಾಡಿ ತನ್ನ ಗಮನಕ್ಕೂ ತರಬೇಕೆಂದರು. ಹಾಗೆಯೇ ಸ್ಥಳೀಯ ಬೂತ್ ಮಟ್ಟದಿಂದ ತಾಲೂಕಿನವರೆಗೂ ಸಕ್ರಿಯ ಕಾರ್ಯಕರ್ತರನ್ನ ಗುರುತು ಮಾಡಿ ಅಧ್ಯಕ್ಷರ ನೇಮಕ ಮಾಡಬೇಕಿದೆ ಎಂದರು. ಬಿಜೆಪಿಯವರು ನಮ್ಮ ಜೊತೆ ಬಂದು ಅಭಿವೃದ್ಧಿ ವಿಚಾರ ನಮ್ಮ ಜೊತೆ ಚರ್ಚೆ ಮಾಡಿಸಿ ಒಂದು ರಸ್ತೆ ಮಾಡಿಸ್ಕೋಬಹುದು ಅಂತ ಮಾಡಿ ನಾವು ನಮ್ಮ ಪರ ಬದಿ ಅಂತಾನೆ ಅಂತೀವಿ. ನಾವು ಬರಬೇಡಿ ಅಂತ ಅಂದಿಲ್ಲ ಅವ್ರನ್ನ. ನೀವು ಮಾಡ್ಕೊಂಡು ನೀನು ಅಲ್ಲೇ ಇರುವಂತ ನಾವು ಯಾವ ಕಾರಣಕ್ಕೂ ಹೇಳೋದಿಲ್ಲ. ನಮ್ಮ ಜೊತೆ ಕೈ ಜೋಡಿಸಿ ಅಂತ ಹೇಳ್ತೀವಿ. ಆ ವಿಚಾರದಲ್ಲಿ ಎಲ್ಲೆಲ್ಲಿ ಸರ್ಕಾರದಲ್ಲಿ ನಾವು ನಾಮಿನೇಷನ್ ಇದ್ದೀವಿ, ಹಾಸ್ಪಿಟಲ್ ಆಗಿರ್ಬೋದು, ನಾನು ಹಾಸ್ಪಿಟಲ್ ಕಮಿಟಿ ಅವ್ರಿಗೆ ಹೇಳಿದ್ದೀನಿ, ವಾರಕ್ಕೆ ಒಂದೊಂದು ದಿವಸ ಒಬ್ಬೊಬ್ರು ಹೋಗಿ ಅಲ್ಲ ನೀವು ಎಲ್ಲರೂ ಹೋಗ್ಬೇಕು, ಎಲ್ಲರೂ ಹೋಗ್ಬೇಕು. ಆ ವಿಚಾರದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಯಾಕೆ ಕಡಿಮೆ ಆಗಬೇಕು. ಸೋಮವಾರಪೇಟೆ ಟೌನ್ ಅಲ್ಲಿ ನೀವು ಹೇಳಿದಂಗೆ ಈ ಮೇಲ್ ರೋಡ್ ಬಂದಂತ ಸಂದರ್ಭ ಟ್ರಾಫಿಕ್ ಜಾಸ್ತಿ ಆಯ್ತದೆ. ಟ್ರಾಫಿಕ್ ಜಾಸ್ತಿ ಆಗಂತ ಸಂದರ್ಭದಲ್ಲಿ ಟೂರಿಸ್ಟ್ಗಳು ಜಾಸ್ತಿ ಆಗ್ಬೋದು, ಬೇರೆ ಬೇರೆಯವರು ಜಾಸ್ತಿ ಆಗ್ಬೋದು. ಆ ವಿಚಾರದಲ್ಲಿ ಸ್ವಚ್ಛತೆ ಕಾಪಾಡಿಕೊಂಡು ಈ ಭಾಗದ ಎಲ್ಲ ಕಾರ್ಯಕರ್ತರ ವಿಶ್ವಾಸ ಇಟ್ಕೊಂಡು ನನಗೆ ಇದು ಸೋಮವಾರ ಇವತ್ತು ಶುಕ್ರವಾರ ಒಳಗೆ ಅನ್ನೊಂದು ವಾರ್ಡಲ್ಲಿ ಯಾರ್ಯಾರು ಒಂದು ಪಟ್ಟಿ ಬರಬೇಕು. ಅದ್ರ ಜೊತೆ ಆ ಪಟ್ಟಿ ಜೊತೆ ಬೂತ್ ಕಮಿಟಿ ಅಧ್ಯಕ್ಷರು BLA ಅವರಂತೆ ಒಂದೊಂದು ವಾರ್ಡ್ಗೆ ಸೆಪರೇಟ್ ಆಗಿ ಒಂದು ಮೀಟಿಂಗ್ ಮಾಡ್ತೀವಿ. ನಿಮ್ ಜೊತೆ ಸೇರ್ಕೊಂಡು ಅದು ಕೆಲಸ ಮಾಡೋಣ ಅಂತ ಹೇಳಿ ನೀವು ಎಲ್ಲಿ ಕರಿತೀರಾ ನಾನು ಬರಕ್ ರೆಡಿ. ಸೋಮವಾರಪೇಟೆ ಟೌನ್ ಸಾಯಂಕಾಲ ಆಗ್ಬೋದು, ಇಲ್ಲಾಂದ್ರೆ ಬೆಳಿಗ್ಗೆ ಬೇಗ ಆಗ್ಬೋದು. ಆ ವಿಚಾರದಲ್ಲಿ ನೀವೆಲ್ಲರೂ ಸೇರ್ಕೊಂಡು ಬರಂತ ಪಟ್ಟಣ ಪಂಚಾಯತಿ ಚುನಾವಣೆ ಕೈ ಜೋಡಿಸಿ ಸಲ ನೀವೇನ್ ಹೇಳಿದ್ರಿ. ಆ ವಿಚಾರದಲ್ಲಿ ಯಾರ್ಯಾರು ಈ ಸಲ ನಾಮಿನೇಷನ್ ಮಾಡ್ಕೊಂಡಿದ್ದು ಯಾವ ಕಮಿಟಿಗಳಿದ್ರು ಅದೊಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಈ ಸಲ ಈ ಜುಲೈಯಲ್ಲಿ ನಾವು ಬದಲಾವಣೆ ಮಾಡಬೇಕು, ತಿದ್ದುಪಡಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದೇ ರೀತಿಲಿ ಏನು ನಮ್ಮ ಟೌನ್ ಅಧ್ಯಕ್ಷರು ಎಲ್ಲರೂ ಜೊತೆಲಿ ಖುಷಿಯಾಗಿರ್ಕೊಂಡು ಕಷ್ಟ ಯಾರೋ ನೀವು ಹೇಳ್ದಂಗೆ ನನ್ ಕರೆದಿಲ್ಲ, ನನ್ಗೆ ಕೂರಿಸಿಲ್ಲ, ಅದಿದ್ದೇ ಇರ್ತದೆ, ಏನು ಮಾಡೋಕ್ಕಾಗಲ್ಲ. ಮಾತ್ರ ನಾಮಿನೇಷನ್ಸ್ನ ಈ ಸಲ ಚೇಂಜ್ ಮಾಡ್ತೀವಿ. ನಾಮಿನೇಷನ್ ಕೊಟ್ಟಂತ ಸಂದರ್ಭದಲ್ಲಿ ಬೇಳು ನಿಮ್ಮೇಲೂ ಜಾಸ್ತಿ ಇರ್ತದೆ. ದಯವಿಟ್ಟು ಕೊಟ್ಟಂತ ಸಂದರ್ಭ ಅಷ್ಟೇ ಪ್ರಾಮಾಣಿಕತೆ ಪಾರ್ಟಿ ಪರಾಗೆ ಪ್ಲಸ್ ಕೆಲಸನೂ ಮಾಡಬೇಕು. ಆಮೇಲೆ ಎಷ್ಟು ಈಗ ಮುನ್ಸಿಪಾಲಿಟಿ ಅವ್ರು ಈಗ ಯಾರು ಇಲ್ಲ, ಅಡ್ಮಿನಿಸ್ಟ್ರೇಟಿವ್ ಇರೋದು, ಈಗ ಸರ್ಕಾರದ ಹುದ್ದೆಯಲ್ಲಿ ಇರೋದು ನೀವು ಒಬ್ಬರೇ ಆಡೋಣ ಬಂದ್ಬಿಟ್ಟೆ ಕರೆಕ್ಟಾ. ಅಕ್ರಮ ಸಕ್ರಮ ಇದೆ ಅಲ್ಲ, ಸರ್ಕಾರದ ಹುದ್ದೆಯಲ್ಲಿ ಇದ್ದೀವಿ. ಆಮೇಲೆ ನಿಮ್ಮ ಮುಖಾಂತರ 1000 ಜನಕ್ಕೂ ಸಹಾಯ ಬರ್ತಕ್ಕ ಕೆಲಸನೂ ಆಗ್ಬೇಕು. ರಾಜಕೀಯಕ್ಕೂ ಲಾಭ ಆಗ್ಬೇಕು, ಪ್ಲಸ್ ನಮ್ಮ ಪಾರ್ಟಿಗೂ ಬೆಲೆ ಆಗ್ಬೇಕು. ಆ ವಿಚಾರದಲ್ಲಿ ಯಾವ ರೀತಿಯಲ್ಲಿ ನಮ್ಮ ಪಾಪದವರು ಬಡವರಿಗೆ ಸಹಾಯ ಮಾಡ್ತೀವಿ. ಆಮೇಲೆ ನಿಮ್ಮಲ್ಲಿ ಒಂದು 10 ಜನ ಬರ್ಬೋದು, 100 ಜನ ಫೈದಾ ಆಗ್ಬೋದು. ಆಗಿಲ್ಲ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ, ಪಕ್ಷ ಗಟ್ಟಿಗೊಳಿಸಲು ಕಾರ್ಯಕರ್ತರನ್ನು ಒಗ್ಗೂಡಿಸಿ ಪಕ್ಷದ ಕಾರ್ಯಕ್ರಮವನ್ನು ಮಾಡಲು ಮುಂದಾಗುತ್ತೇವೆ ಎಂದರು. ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ BB ಸತೀಶ್, ಯೋಜನಾ ಪ್ರಾಧಿಕಾರದ ತಾಲೂಕು ಅಧ್ಯಕ್ಷ ಆದಂ, ನಗರ ಪ್ರಚಾರ ಸಮಿತಿ ಅಧ್ಯಕ್ಷ ನಾಗೇಶ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.